ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೋಟೆನಾಡು ಹುಡುಗ ಶಾಂತ. ಮಿನಿ ಬ್ಲಾಗ್ಗೆ ಸ್ವಾಗತ. ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಹೊಸದುರ್ಗ ತಾಲೂಕು ಮಾಡ್ಕೆರೆ ಹೋಬಳಿ ಬೇವಿನಹಳ್ಳಿ ಗ್ರಾಮ ಅಂತ. ಅಲ್ಲಿ ನೆಲೆಸಿರುವಂಥ ಶ್ರೀ ಬೇವಿನಹಳ್ಳಿ ಕರಿಯಮ್ಮ ದೇವಿ. ನಾವು ನಮ್ಮ ಕುಟುಂಬ ಸಮೇತ ಬೇವಿನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಮಾಡಿಸ್ಕೊಂಡು ದೇವಿಯ ದರ್ಶನ ಪಡೆದ್ವಿ. ನಾವು ಬರೋಷ್ಟೊತ್ತಿಗೆ 3:30-4 ಗಂಟೆ ಆಗಿತ್ತು. ಜನ ಸ್ವಲ್ಪ ಕಮ್ಮಿ ಆಗಿದ್ರು. ಮುಂಚೆನೇ ಬಂದಿದ್ದರೆ ಕಾಲೆಳಕ್ಕೂ ಜಾಗ ಇರ್ತಿರಲಿಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ದೇವಸ್ಥಾನ ಈ ರೀತಿ ಕಾಣುತ್ತೆ ನೋಡಿ. ದೇವಸ್ಥಾನ ಮುಂದೆ ಗೋಪುರ ಕಟ್ತಾ ಇದ್ದಾರೆ ಹೊಸದಾಗಿ. ಅದು ಇನ್ನೇನು ಸ್ಟಾರ್ಟ್ ಹಂತದಲ್ಲಿದೆ. ಜನ ಒಂದು ಸ್ವಲ್ಪ ಕಮ್ಮಿ ಆಗಿದ್ರು ನಾವು ಹೆಂಗ ಬಂದಾಗ. ಬಾ ದೇವಸ್ಥಾನದಿಂದ ಬಂದರೆ ಗೋಡೆ ಕಟ್ಟಿದ್ದಾರೆ. ಯಾಕೆಂದರೆ ಮಣ್ಣು ಕುಸಿಬಾರ್ದಂತ. ನೀವು ನೋಡ್ತಿರ್ಬೋದು ವಾಣರಸಾಗರ ಜಲಾಶಯದ ನೀರು ಎಲ್ಲಿವರೆಗೂ ಹರಡ್ಕೊಂಡಿದೆ ಅಂತ. ತುಂಬ ನೀರಿದೆ. ಆಮೇಲೆ ಸೆಂಟ್ರಲ್ಲಿ ಬ್ರಿಡ್ಜ್ ಕಟ್ತಿದ್ದಾರೆ. ಮಾರ್ಗ ಹುಣಸೆಕಟ್ಟೆ ಚಳ್ಳಕೆರೆ ಈ ಮಾರ್ಗದಿಂದ ದೇವಸ್ಥಾನಕ್ಕೆ ಹತ್ತಿರ ಆಗುತ್ತೆ ಭಾಳ ಜನಕ್ಕೆ. ನಾವೆಲ್ಲ ಜಾತ್ರೆಗೆ ಬಂದ್ವಿ. ಜಾತ್ರೆಯಲ್ಲಿ ನೋಡ್ಬೋದು ತುಂಬ ಅಂಗಡಿ ಬಂದಿದ್ದಾವೆ. ಬಳೆ ಅಂಗಡಿ, ಕಬ್ಬಿನ ಹಾಲು, ಐಸ್ ಕ್ರೀಮು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ತುಂಬ ಬಂದಿದ್ದಾವೆ. ಜಾತ್ರೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.